ಸವಿತಾ ಆ ಮನೆಯ ಸೊಸೆಯಾಗಿ ಬಂದಾಗ ಆಕೆಗೆ ತುಂಬಾ ಕನಸುಗಳಿದ್ದವು. ಪಟ್ಟಣದಲ್ಲಿ ಬೆಳೆದು ಕಾಂ ಮುಗಿಸಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸವಿತಾಗೆ ಹಳ್ಳಿಯ ಈ ದೊಡ್ಡ ಮನೆ ಮೊದಮೊದಲು ಸುಂದರವಾಗಿ ಕಂಡಿತ್ತು. ಆದರೆ ಆಕೆಯ ಅತ್ತೆ ಶಾರಮ್ಮನವರ ಶಿಸ್ತು ಆಕೆಗೆ ಬೇಗನೆ ಅರಿವಾಯಿತು. ಶಾರಮ್ಮನವರು ಹಳೆ ಕಾಲದವರು. ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಅಂಗಳ ಗುಡಿಸಿ ರಂಗೋಲಿ ಹಾಕಿ ದೇವರ ಪೂಜೆ ಮುಗಿಸುವುದು ಅವರ ದಿನನಿತ್ಯದ ಕಾಯಕವಾಗಿತ್ತು. ಸವಿತಾಗೆ ಬೆಳಗ್ಗೆ 7 ಗಂಟೆಯಾದರೂ ಏಳುವ ಅಭ್ಯಾಸವಿರಲಿಲ್ಲ. ಮದುವೆಯಾಗಿ ಮೊದಲ ವಾರವೇ ಶಾರಮ್ಮ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಶಬ್ದ ಮಾಡುತ್ತಾ ನಮ್ಮ ಕಾಲದಲ್ಲಿ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಅಡುಗೆ ಕೆಲಸ ಮುಗಿತಿರ್ತಿತ್ತು ಎಂದು ಪರೋಕ್ಷವಾಗಿ ಸವಿತಾಗೆ ಕೇಳಿಸುವಂತೆ ಹೇಳುತ್ತಿದ್ದರು. ಅತ್ತೆಯ ಮಾತನ್ನು ಕೇಳಿ ಸವಿತಾಗೆ ಇದು ಚುಚ್ಚಿದಂತಾಯಿತು. ಗಂಡ ರಾಹುಲ್ ಹತ್ರ ಹೋಗಿ ಅಳಲು ಆರಂಭಿಸಿದಳು. ಆತ, ಅಮ್ಮನಿಗೆ ಅಭ್ಯಾಸವಿಲ್ಲ ಸವಿ, ಸ್ವಲ್ಪ ನೀನೇ ಹೊಂದಿಕೋ ಎಂದು ಸಮಾಧಾನ ಮಾಡಿದ್ದ. ಆದರೆ ಹೊಂದಾಣಿಕೆ ಎನ್ನುವುದು ಏಕಮುಖವಾಗಿರಲು ಸಾಧ್ಯವೇ? ಅಡುಗೆ ಮನೆಯ ಯೂದ ಶಾರಮ್ಮನವರಿಗೆ ಸವಿತಾ ಮಾಡುವ ಅಡುಗೆ ಯಾವುದೂ ಹಿಡಿಸುತ್ತಿರಲಿಲ್ಲ. ಸವಿತಾ ಸಾಂಬಾರಿಗೆ ಈರುಳ್ಳಿ ಹೆಚ್ಚಿದರೆ ನಮ್ಮ ಮನೆಯಲ್ಲಿ ಇದಕ್ಕೆ ಈರುಳ್ಳಿ ಹಾಕಲ್ಲ ಎನ್ನುತ್ತಿದ್ದರು. ಅವಳು ಏನಾದರೂ ಹೊಸದಾಗಿ ಟ್ರೈ ಮಾಡಿದರೆ ಇದೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ, ನಮ್ಮ ಸಾರು ತುಂಬಳಿನೇ ಚಂದ ಎಂದು ಮೂಗು ಮುರಿಯುತ್ತಿದ್ದರು. ಒಂದು ದಿನ ಸವಿತಾ ತವರು ಮನೆಯಿಂದ ಬಂದಿದ್ದ ಉಡುಗೊರೆಯನ್ನು ಅತ್ತೆಗೆ ನೀಡಿದಳು. ಅದು ಒಂದು ಸುಂದರವಾದ ರೇಷ್ಮೆ ಸೀರೆ. ಆದರೆ ಶಾರಮ್ಮ, ಇದೆಲ್ಲ ಯಾಕಮ್ಮ, ಮನೆಯಲ್ಲಿ ಇರೋ ಸೀರೆಗಳನ್ನೇ ಉಡೋಕ್ಕೆ ಆಗ್ತಿಲ್ಲ, ಸುಮ್ಮನೆ ದುಡ್ಡು ಖರ್ಚು ಎಂದರು. ಸವಿತಾಗೆ ತನ್ನ ಪ್ರೀತಿಯನ್ನು ಯಾರೂ ಗೌರವಿಸುತ್ತಿಲ್ಲ ಅಂತ ಅನಿಸುತ್ತಿತ್ತು. ಆಕೆ ಮನಸ್ಸಿನಲ್ಲೇ ಅತ್ತೆಯ ಬಗ್ಗೆ ಒಂದು ಗೋಡೆ ನಿರ್ಮಿಸಿಕೊಂಡಳು. ಸವಿತಾ ಮತ್ತೆ ಕೆಲಸಕ್ಕೆ ಹೋಗಲು ನಿರ್ಧರಿಸಿದಾಗ ಮನೆಯಲ್ಲಿ ದೊಡ್ಡ ರಾದಂತರವಾಯಿತು. ನನ್ನ ಮಗ ದುಡಿಯುವುದು ಸಾಕಾಗ್ತಾ ಇಲ್ವಾ? ಮನೆಯಲ್ಲಿ ಇರೋ ಸೊಸೆ ಹೋಟೆಲ್ ಊಟ ತಿಂದು ಹೊರಗೆ ತಿರುಗಬೇಕಾ ಎಂಬುದು ಶಾರಮ್ಮನವರ ವಾದ. ಆದರೆ ಸವಿತಾ ಹಠ ಬಿಡಲಿಲ್ಲ. ಅತ್ತೆಯವರೇ, ನಾನು ಓದಿರೋದು ಕೆಲಸ ಮಾಡೋಕ್ಕೆ, ಮನೆಯ ಜವಾಬ್ದಾರಿಯನ್ನು ನಾನು ನಿಭಾಯಿಸುತ್ತೇನೆ, ಆದರೆ ಕೆಲಸಕ್ಕೆ ಹೋಗುವುದು ನಿಲ್ಲಿಸುವುದಿಲ್ಲ ಎಂದು ಮೊದಲ ಬಾರಿಗೆ ಎದುರು ಉತ್ತರ ನೀಡಿದಳು. ಇದರಿಂದ ಮನೆಯಲ್ಲಿ ಮಾತುಕತೆ ನಿಂತು ಹೋಯಿತು. ಶಾರಮ್ಮ ಮೌನಕ್ಕೆ ಶರಣಾದರು. ಸವಿತಾ ತನ್ನ ಕೆಲಸದಲ್ಲಿ ಮುಳುಗಿದಳು. ರಾಹುಲ್ ಇಬ್ಬರ ನಡುವೆ ಸಿಕ್ಕಿ ಅವನಿಗೆ ಏನೂ ತಿಳಿಯದ ಹಾಗೆ ಆಗಿತ್ತು. ಒಂದು ದಿನ ರಾಹುಲ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋದಾಗ ಹಠಾತ್ತನೆ ಆವತ್ತೇ ಶಾರಮ್ಮನವರಿಗೆ ತೀವ್ರವಾದ ಜ್ವರ ಮತ್ತು ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು. ಅತ್ತೆ ಮತ್ತು ಸೊಸೆಯ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯವಿದ್ದರೂ ಮಾನವೀಯತೆ ಸತ್ತಿರಲಿಲ್ಲ. ಸವಿತಾ ಗಾಬರಿಯಾಗಲಿಲ್ಲ. ತಕ್ಷಣವೇ ಆಂಬ್ಯುಲೆನ್ಸ್ ಕರೆಸಿದಳು. ಅತ್ತೆಯನ್ನು ಆಸ್ಪತ್ರೆಗೆ ದಾಖಲಿಸಿ ರಾತ್ರಿ ಇಡೀ ನಿದ್ದೆಯಿಲ್ಲದೆ ಅವರ ಪಕ್ಕದಲ್ಲೇ ಕುಳಿತಳು. ಅವರ ಕೈಗಳನ್ನು ಸವರುತ್ತಾ ಸಮಯಕ್ಕೆ ಸರಿಯಾಗಿ ಔಷಧ ನೀಡಿದಳು. ಶಾರಮ್ಮ ಕಣ್ಣು ಬಿಟ್ಟಾಗ ಕಂಡಿದ್ದು ಮಗನನ್ನಲ್ಲ, ಮಗಳನ್ನು ಮೀರಿದ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಸೊಸೆಯನ್ನು. ಆಸ್ಪತ್ರೆಯಲ್ಲಿದ್ದ 3 ದಿನಗಳಲ್ಲಿ ಶಾರಮ್ಮನವರಿಗೆ ಸಾಕಷ್ಟು ವಿಷಯಗಳು ಅರ್ಥವಾದವು. ಸವಿತಾ ತನ್ನ ಕೆಲಸದ ಲ್ಯಾಪ್ಟಾಪನ್ನು ಪಕ್ಕದಲ್ಲೇ ಇಟ್ಟುಕೊಂಡು ಕೆಲಸವನ್ನು ಮಾಡುತ್ತಿದ್ದಳು. ಜೊತೆಗೆ ಅತ್ತೆಯ ಸೇವೆಯನ್ನು ಮಾಡುತ್ತಿದ್ದಳು. ಅತ್ತೆಗೆ ಅರ್ಥವಾಯಿತು, ಸೊಸೆ ಕೆಲಸಕ್ಕೆ ಹೋಗುವುದು ಕೇವಲ ಹಣಕ್ಕಾಗಿ ಅಲ್ಲ, ಅದು ಆಕೆಯ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸಕ್ಕಾಗಿ ಎಂದು. ಮನೆಗೆ ಹಿಂತಿರುಗಿದ ನಂತರ ಶಾರಮ್ಮನವರ ವರ್ತನೆಯಲ್ಲಿ ಬದಲಾವಣೆ ಕಂಡುಬಂತು. ಒಂದು ದಿನ ಬೆಳಗ್ಗೆ ಸವಿತಾ ಏಳುವ ಮುಂಚೆಯೇ ಶಾರಮ್ಮ ಕಾಫಿ ಮಾಡಿ ತಂದು ಸೊಸೆಯ ರೂಮಿಗೆ ಹೋದರು. ಸವಿ, ಏಳಮ್ಮ, ಇವತ್ತು ನಿನ್ನ ಆಫೀಸ್ಗೆ ತಡವಾಗುತ್ತೆ ಅಲ್ವಾ? ನೀನು ಸ್ನಾನ ಮಾಡಿಕೊಂಡು ಬರುವಷ್ಟರಲ್ಲಿ ಅಡುಗೆ ನಾನು ಮಾಡ್ತೀನಿ ಎಂದರು. ಅತ್ತೆಯ ವರ್ತನೆಯನ್ನು ನೋಡಿ ಸವಿತಾಗೆ ಆಶ್ಚರ್ಯವೋ ಆಶ್ಚರ್ಯ. ಅತ್ತೆಯ ಕಣ್ಣುಗಳಲ್ಲಿ ಈಗ ಈರ್ಷೆಯ ಬದಲು ಪ್ರೀತಿ ಇತ್ತು. ಸವಿತಾ ಮೆಲ್ಲನೆ ಅತ್ತೆಯ ಹತ್ತಿರ ಹೋಗಿ, ಅತ್ತೆಯವರೇ, ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಎಂದಳು. ಶಾರಮ್ಮ ಆಕೆಯ ತಲೆ ಸವರುತ್ತಾ ಹೇಳಿದರು, ತಪ್ಪು ನಿನ್ನದಲ್ಲಮ್ಮ, ಬದಲಾಗುತ್ತಿರುವ ಕಾಲವನ್ನು ಅರ್ಥ ಮಾಡಿಕೊಳ್ಳದ ನನ್ನದ್ದು. ಮನೆ ಅಂದ ಮೇಲೆ ಅತ್ತೆ ಸೊಸೆ ಇಬ್ಬರು 2 ಕಣ್ಣುಗಳಿದ್ದಂತೆ. ಒಂದು ಕಣ್ಣಿಗೆ ನೋವಾದರೆ ಇನ್ನೊಂದು ಕಣ್ಣಿನಲ್ಲೂ ನೀರು ಬರಲೇಬೇಕು. ನಾವು ಬೇರೆ ಬೇರೆಯಲ್ಲ, ನಾವು ಒಂದೇ ಅಂತ ಅವಳ ಅತ್ತೆ ಹೇಳುತ್ತಾಳೆ. ಅತ್ತೆ ಮತ್ತು ಸೊಸೆಯ ನಡುವಿನ ಸಂಬಂಧವು ಅಧಿಕಾರ ಚಲಾಯಿಸುವುದಲ್ಲ, ಬದಲಾಗಿ ಪರಸ್ಪರರ ಸ್ವಾತಂತ್ರ್ಯವನ್ನು ಗೌರವಿಸುವುದು. ಅತ್ತೆ ತನ್ನ ಸೊಸೆಯನ್ನು ಮಗಳಂತೆ ಕಂಡರೆ
ಮತ್ತು ಸೊಸೆ ತನ್ನ ಅತ್ತೆಯನ್ನು ತಾಯಿಯಂತೆ ಗೌರವಿಸಿದರೆ ಆ ಸಂಸಾರವೇ ಒಂದು ಸುಂದರ ನಂದನವನವಾಗುತ್ತದೆ. ಪ್ರೀತಿ ಮತ್ತು ಸಂವಹನದಿಂದ ಯಾವುದೇ ಗೋಡೆಯನ್ನು ಉಳಿಸಬಹುದು. ಬದುಕು ಕಲಿಸಿದ ಪಾಠ. ಒಂದು ಸುಂದರ ಸಾಂಸಾರಿಕ ಕಥೆ. ನಮ್ಮೂರಿನ ಸಣ್ಣ ಗಲ್ಲಿಯಲ್ಲಿರುವ ಶಾಂತಿನಿಲಯ ಎಂಬ ಮನೆ. ಅದು ಕೇವಲ ಇಟ್ಟಿಗೆ ಸಿಮೆಂಟ್ನ ಕಟ್ಟಡವಾಗಿರಲಿಲ್ಲ. ಅಲ್ಲಿ ಅಪ್ಪನ ಶಿಸ್ತು, ಅಮ್ಮನ ಮಮತೆ ಮತ್ತು ಮಕ್ಕಳ ತುಂಟಾಟದ ಲೇಪನವಿತ್ತು. ರಮೇಶ್ ಒಬ್ಬ ಸಾಮಾನ್ಯ ಬ್ಯಾಂಕ್ ಉದ್ಯೋಗಿ, ಅವರ ಪತ್ನಿ ಸುಧಾ ಇಡೀ ಮನೆಯನ್ನು ತನ್ನ ಅಂಗೈಯಲ್ಲಿ ನಿಭಾಯಿಸುವ ಗೃಹಿಣಿ. ಅವರಿಗೆ ಇಬ್ಬರು ಮಕ್ಕಳು, 10ನೇ ತರಗತಿಯಲ್ಲಿರುವ ಸ್ಫೂರ್ತಿ ಮತ್ತು 6ನೇ ತರಗತಿಯಲ್ಲಿರುವ ಸಿದ್ಧಾರ್ಥ್. ಈ 4ರ ಪುಟ್ಟ ಪ್ರಪಂಚವೇ ಒಂದು ಸುಂದರ ಕವಿತೆಯಂತಿತ್ತು. ರಮೇಶ್ ಬೆಳಗ್ಗೆ 8 ಗಂಟೆಗೆ ಎದ್ದರೆ ಸಾಕು, ಮನೆಯಲ್ಲಿ ಯುದ್ಧ ರಂಗದ ವಾತಾವರಣ. ಸುಧಾ, ನನ್ನ ಬಿಳಿ ಶರ್ಟ್ ಎಲ್ಲಿದೆ? ಅಮ್ಮ, ನನ್ನ ಮ್ಯಾಥ್ಸ್ ನೋಟ್ಬುಕ್ ಸಿಗುತ್ತಿಲ್ಲ. ಅಪ್ಪ, ಇವತ್ತು ಸ್ಕೂಲ್ ಫೀಸ್ ಕಟ್ಟಲು ಕೊನೆಯ ದಿನ. ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ಸುಧಾ ಮುಗುಳ್ನಗುತ್ತಲೇ ಎಲ್ಲವನ್ನೂ ನಿಭಾಯಿಸುತ್ತಿದ್ದಳು. ಅವಳ ಪಾಲಿಗೆ ಆ ಗದ್ದಲವೇ ಜೀವನದ ಸಂಗೀತವಾಗಿತ್ತು. ಎದುರಾದ ಬಿರುಗಾಳಿ. ಜೀವನ ಯಾವಾಗಲೂ ಒಂದೇ ತರಹ ಇರುವುದಿಲ್ಲವಲ್ಲ. ಒಂದು ದಿನ ರಮೇಶ್ ಅವರಿಗೆ ಕೆಲಸದಲ್ಲಿ ದೊಡ್ಡ ತೊಂದರೆಯಾಯಿತು. ಬ್ಯಾಂಕಿನ ಯಾವುದೋ ಯಾಂತ್ರಿಕ ತಪ್ಪಿನಿಂದಾಗಿ ಅವರ ಮೇಲೆ ಆರೋಪ ಬಂದಿತ್ತು. ವಾರಗಟ್ಟಲೆ ಅವರು ಸರಿಯಾಗಿ ನಿದ್ರೆ ಮಾಡಲಿಲ್ಲ, ಊಟ ಮಾಡಲಿಲ್ಲ. ಮನೆಯಲ್ಲಿದ್ದ ನಗು ಮಾಯವಾಗಿ ಮೌನ ಆವರಿಸಿತ್ತು. ಸುಧಾ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು. ಅವಳು ರಮೇಶ್ನ ಹತ್ತಿರ ಬಂದು ಕೂತು ಹೇಳಿದಳು, ನೋಡಿ, ಹಣ ಹೋದರೆ ಮತ್ತೆ ಸಂಪಾದಿಸಬಹುದು. ಆದರೆ ನಿಮ್ಮ ಈ ಮೌನ ನಮ್ಮೆಲ್ಲರನ್ನೂ ಕುಗ್ಗಿಸುತ್ತಿದೆ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಈ ಕಷ್ಟವು ಕಳೆದು ಹೋಗುತ್ತದೆ ಅಂತ ಗಂಡನಿಗೆ ಹೇಳುತ್ತಿದ್ದಳು. ಮಕ್ಕಳ ಮುಗ್ಧತೆ ಮತ್ತು ಸಹಕಾರ. ಮನೆಯ ಕಷ್ಟ ಮಕ್ಕಳಿಗೂ ಅರ್ಥವಾಗಿತ್ತು. ಸ್ಫೂರ್ತಿ ತನಗೆ ಬೇಕಿದ್ದ ಹೊಸ ಸೈಕಲ್ ಕೇಳುವುದನ್ನು ನಿಲ್ಲಿಸಿದಳು. ಸಿದ್ಧಾರ್ಥ್ ತನ್ನ ಹುಟ್ಟುಹಬ್ಬಕ್ಕೆ ದೊಡ್ಡ ಪಾರ್ಟಿ ಬೇಡವೆಂದನು. ಅವರು ತಮ್ಮ ಪಿಗ್ಗಿ ಬ್ಯಾಂಕ್ಗಳನ್ನು ತಂದು ಅಪ್ಪನ ಕೈಗಿಟ್ಟಾಗ ರಮೇಶ್ ಕಣ್ಣಲ್ಲಿ ನೀರು ತುಂಬಿತ್ತು. ಇದು ಬರೀ ಹಣವಲ್ಲ, ನನ್ನ ಕುಟುಂಬ ನನ್ನ ಮೇಲಿಟ್ಟಿರುವ ನಂಬಿಕೆ ಎಂದು ರಮೇಶ್ ಮನವರಿಕೆ ಮಾಡಿಕೊಂಡರು. ಧೈರ್ಯದಿಂದ ಕೆಲಸದ ಸಮಸ್ಯೆಯನ್ನು ಎದುರಿಸಿ ಸತ್ಯವನ್ನು ಸಾಬೀತುಪಡಿಸಿ ಮತ್ತೆ ಗೆದ್ದು ಬಂದರು. ನೈಜ ಜೀವನದ ಸಂಸಾರ ಎಂದರೆ ಕೇವಲ ಸುಖವಲ್ಲ, ಬದಲಾಗಿ ಕಷ್ಟದಲ್ಲಿ ಒಬ್ಬರಿಗೊಬ್ಬರು ಹೆಗಲಾಗುವುದು. ಈ ಕಥೆಯ ಪ್ರಮುಖ ಮೌಲ್ಯಗಳು ಇಲ್ಲಿವೆ. ವಿಷಯ ವಿವರಣೆ, ನಂಬಿಕೆ, ದಂಪತಿಗಳ ನಡುವಿನ ಅಚಲವಾದ ವಿಶ್ವಾಸ, ಸಂಸಾರದ ಬಲ, ಹೊಂದಾಣಿಕೆ, ಮಕ್ಕಳನ್ನು ಮನೆಯ ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸುವುದು ಸಂಸ್ಕಾರದ ಸಂಕೇತ, ಧೈರ್ಯ, ಕಷ್ಟ ಬಂದಾಗ ಕುಗ್ಗದೆ ಒಗ್ಗಟ್ಟಾಗಿ ಎದುರಿಸುವುದು ಮುಖ್ಯ. ಕೊನೆಯ ಮಾತು. ಸಂಸಾರ ಎಂಬುದು ಒಂದು ಸುಂದರವಾದ ನೌಕೆ. ಸಮುದ್ರ ಶಾಂತವಾಗಿದ್ದಾಗ ಎಲ್ಲರೂ ಪ್ರಯಾಣಿಸುತ್ತಾರೆ. ಆದರೆ ಅಲೆಗಳು ಏಳುವಾಗ ಯಾರು ಒಬ್ಬರಿಗೊಬ್ಬರು ಕೈ ಹಿಡಿದು ನಿಲ್ಲುತ್ತಾರೋ ಅವರ ನೌಕೆ ಸುಖವಾಗಿ ದಡ ಸೇರುತ್ತದೆ. ಶಾಂತಿ ನಿಲಯ ಈಗಲೂ ಅದೇ ನಗು, ಅದೇ ಪ್ರೀತಿಯಿಂದ ತುಂಬಿದೆ. ಕಷ್ಟಗಳು ಬಂದವು ಹೋದವು, ಆದರೆ ಪ್ರೀತಿ ಮಾತ್ರ ಶಾಶ್ವತವಾಯಿತು. ಮನೆ ಎಂದರೆ ಗೋಡೆಗಳಲ್ಲ, ಮನಸ್ಸುಗಳ ಮಿಲನ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.